ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಒಂದು ವಾರದಿಂದ ನನಗೆ ತುಂಬಾ ಮತ್ತೆ ಹುಷಾರಿಲ್ದಂಗೆ ಆಗಿತ್ತು, ಹಾಗಾಗಿ ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಒಂದು ಸ್ವಲ್ಪ ಹುಷಾರಾಗಿದೆ. ನನ್ನ ಫ್ರೆಂಡ್ ಬಂದಿದ್ಲು ಅಂದ್ಬಿಟ್ಟು ಇಲ್ಲೇ ಒಂದು ವಾಟರ್ ಫಾಲ್ಸಿಗೆ ಹೋಗೋಣ ಅಂತ ಹೋಗಿದ್ದೀವಿ. ಇದು ದಾವಣಗೆರೆ ಹತ್ತಿರ. ನಿಮಗೆ ಯಾವುದು ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ನೀವು ಕೂಡ ಹೋಗಿರ್ತೀರಾ. ಒಂದು ಸತಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಾನು ಫೋಟೋದಲ್ಲಿ ಇದೆ ನೋಡಿ ಹೆಸರು. ಹುಡುಗರಿಗೆ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ. ಕ್ರಿಸ್ಮಸ್ ರಜಾ ಕೊಟ್ಟಿದ್ರಲ್ವ, ಹಾಗಾಗಿ ಹೋಗಿದ್ದೀವಿ ಮಕ್ಕಳು ಕರ್ಕೊಂಡು. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ಆಟ ಆಡ್ತಾಯಿದ್ರು. ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಕೂಡ ಖುಷಿ ಅಲ್ವಾ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ, ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ತುಂಬಾ ಖುಷಿಯಾಗಿತ್ತು. ಯಾವಾಗಾದರೂ ಒಂದು ದಿವಸ ರಜಾ ಇದ್ದರೆ ಈ ಥರ ಹಿಂಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಬಂದ್ರೆ ಅವ್ರಿಗೆ ಕೂಡ ತುಂಬ ಶಾಲೆಗೆ ಹೋಗೋದು, ಮನೆಗೆ ಬರೋದು, ಹೋಮ್ವರ್ಕ್ ಮಾಡೋದು ತುಂಬಾ ಒಂಥರ ಟೆನ್ಷನ್ ಇದ್ದಂಗೆ ಇರುತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಬೇಜಾರು ಕಳೆಯುತ್ತೆ ಹೋದರೆ ಕೂಡ. ನನ್ನ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವರು ಕೂಡ ತುಂಬಾ ಖುಷಿಪಟ್ಟು ಆಟ ಆಡ್ತಾಯಿದ್ರು. ಅದಾದ ನಂತರ ನಾವು ಕೂಡ ನೀರಲ್ಲಿ ಆಟ ಆಡ್ತಾಯಿದ್ವಿ ನೋಡಿ. ನಾನು, ನನ್ನ ತಂಗಿ, ನನ್ನ ಫ್ರೆಂಡು. ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ನೀರಲ್ಲಿ ಕುಣ್ಕೊಂಡು ಆಟ ಆಡ್ತಾಯಿದ್ರು. ನೀರಂದರೆ ಮೊದಲೇ ಆಟ ಆಡೋಕ್ಕೆ ಇಷ್ಟ. ಹಾಗಾಗಿ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ಫುಲ್ ಎಂಜಾಯ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಕೂಡ ಅಲ್ಲೇ ಇತ್ತು. ಅದಾದ ನಂತರ ಎಲ್ಲ ಮುಗಿಸ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಆಗಲಿ. ಬಾಯ್.